ಬತ್ತೋಗಿದೆ. ಅದು ಬಿಟ್ಟರೆ ಕಾವೇರಿ ನೀರು ಸಮರ್ಪಕವಾಗಿ ಆಗ್ತಾ ಇದೆ. ಬೇರೆ ಕಡೆ ಬರಗಾಲ ಇದು ಕೂಡ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹಣ ಇಟ್ಟಿದ್ದೇವೆ. ಕುಡಿಯೋ ನೀರಿನ ವ್ಯವಸ್ಥೆಗೆ ಅವರ ಹತ್ರ ಎಲ್ಲ ರಿಪೋರ್ಟ್ ಇದೆ. ಚೀಫ್ ಮಿನಿಸ್ಟರ್ ಕೂಡ ಮೀಟಿಂಗ್ ತೆಗೆದುಕೊಂಡಿದ್ದಾರೆ. RDPR ಮಿನಿಸ್ಟರ್ ಮೀಟಿಂಗ್ ತೊಗೊಂಡಿದ್ದಾರೆ. ಅರ್ಬನ್ ಡೆವಲಪ್ಮೆಂಟ್ ಮೀಟಿಂಗ್ ತೊಗೊಂಡಿದ್ದಾರೆ. ಸೊ ಎಲ್ಲನೂ ಕೂಡ ನೀರಿಗೆ ಭಾವನೆಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಜಾಗ್ರತೆ ವಹಿಸಿದ್ದೇವೆ. ಈ ವರ್ಷದಿಂದ ಈ ತಿಂಗಳಿಂದ ಒಂದು 2 ತಿಂಗಳು ಸ್ವಲ್ಪ ಸಮಸ್ಯೆ ಬರ್ಬೋದು ಅನ್ನೋದನ್ನು, ಎಲ್ಲೆಲ್ಲಿಂದ ನೀರನ್ನು ಒದಗಿಸ್ಕೊಡ್ಬೇಕು, ಟ್ಯಾಂಕರ್ಸ್ ಕೊಡಬೇಕು, ಆಲ್ಟ್ರೇಟಿವ್ ಏನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದು ಕೂಡ ಮಾಡಿದ್ದೇವೆ. ಇನ್ನೊಂದು ಬಹಳ ಮಹತ್ವವಾದಂಥ ತೀರ್ಮಾನ ನಮ್ಮ ಕಳೆದ ಅಸೆಂಬ್ಲಿಯಲ್ಲಿ ನಾವು ತೆಗೆದುಕೊಂಡು, ಏನಪ್ಪ ಅಂದರೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ದೇವಸ್ಥಾನಗಳ ಬಗ್ಗೆ, ಹಳ್ಳಿಲಿ ಮಾರಮ್ಮ, ಬಸವಣ್ಣ, ಸಣ್ಣ ಸಣ್ಣ ದೇವಸ್ಥಾನಗಳು ಅವನ್ನ ಅಭಿವೃದ್ಧಿ ಮಾಡಬೇಕು. ಸೊ ಭಾಳ ಜನ ಅರ್ಚಕರಿದ್ದಾರೆ, ಹಳ್ಳಿ ಅರ್ಚಕರಿದ್ದಾರೆ, ಅವರಿಗೆ ಶಕ್ತಿ ತುಂಬಬೇಕು. ಅದಕ್ಕೆ ದೊಡ್ಡ ದೊಡ್ಡ ದೇವಸ್ಥಾನಗಳು, ಸರ್ಕಾರದ ದೇವಸ್ಥಾನಗಳು 10% ಹಣನ ಅದರಿಂದ ತೆಗೆದು ಅರ್ಚಕರಿಗೆ ಮತ್ತು ಆ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು. ಆದರೆ ನಮಗೆ ಶಾಕ್ ಏನಪ್ಪ ಅಂದರೆ, ಇದು ಜನರಿಗೆ, ಬಡವರಿಗೆ, ಬಡ ದೇವಸ್ಥಾನಗಳಿಗೆ, ಹಳ್ಳಿರೋ ದೇವಸ್ಥಾನಗಳಿಗೆ, ಗ್ರಾಮೀಣ ದೇವಸ್ಥಾನಕ್ಕೆ ಅಭಿವೃದ್ಧಿ ಮಾಡಬೇಕು ಅಂಥೇಳಿ, ಅದು ಎಲ್ಲಿ 1 ಕೋಟಿಗಿನ್ನ ಎಷ್ಟು ಜಾಸ್ತಿ ಆದಾಯ ಇರೋ ಕಡೆ ದೇವಸ್ಥಾನಗಳಿಗೆ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ರೆ, ಅದನ್ನು BJPಯವರು, ಜನತಾ ದಳದವರು ಸೇರಿ ಧಿಕ್ಕರಿಸಿ ಆ ಅಪ್ಪರ್ ಹೌಸಲ್ಲಿ ಬಿಲ್ನ ಫೇಲ್ ಮಾಡುವಂಥ ಕೆಲಸನ, ಐತಿಹಾಸಿಕವಾದಂಥ ಒಂದು ತೀರ್ಮಾನವನ್ನು ದೇವರ ವಿರುದ್ಧ, ಧರ್ಮದ ವಿರುದ್ಧ, ಅರ್ಚಕರ ವಿರುದ್ಧ ಮಾಡಿದಂಥ ತೀರ್ಮಾನ ಇದೆಯಲ್ಲ, ಇದು ಖಂಡನೀಯ. ನಮಗೆ ಜೂನ್ಗೆ ಅಪ್ಪರ್ ಹೌಸಲ್ಲಿ ಮೆಜಾರಿಟಿ ಬರ್ತದೆ. ನಾವು ಗ್ರಾಮೀಣ ಪ್ರದೇಶದ ಮಾರಮ್ಮ, ಬಸವಮ್ಮ, ಕೆಂಕೇರಮ್ಮ, ಇನ್ನೊಂದು ಏನೇ ಹಳ್ಳಿಗಳಲ್ಲಿರುವಂಥ ದೇವರು, ಎಲ್ಲ ಜಾತಿಯ ದೇವರು, ಎಲ್ಲ ಅದು ವಿಶೇಷವಾಗಿ ಹಿಂದುಳಿದ ವರ್ಗದ ದೇವರುಗಳು ಹೇಗೇನೇನು ನಾವು ಪೂಜೆ ಮಾಡ್ತೀವಿ, ಗ್ರಾಮ ದೇವತೆಗಳು ಪೂಜೆ ಮಾಡ್ತೀವಿ, ಅದನ್ನೆಲ್ಲ ಹಿಂದೆ ಬಂಗಾರಪ್ಪನ ಕಾಲದಲ್ಲಿ ಆರಾಧನಾ ಅಂತ ಇಂಥ ಸಣ್ಣ ಸಣ್ಣ ದೇವಸ್ಥಾನಕ್ಕೆ, ಗುಡಿ ಗುಂಡಾರಗಳಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕೆ ಒಂದು 10,000 ರೂಪಾಯಿ ಅಂತ ಪ್ರಾರಂಭ ಮಾಡಿದೆ, ಸಮಿತಿಗಳು ಮಾಡಿದೆ. ಅದಕ್ಕೆ ಇವತ್ತು ವಿರೋಧ ಮಾಡಿದ್ದು ನಿಜವಾಗಲೂ ಖಂಡನೀಯ. ಇದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.